ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಬೆಳಗ್ಗೆ 4:30 ಆಗೈತೆ ನೋಡಿ. ಇವಾಗ ಎದ್ದೀನಿ. ಎದ್ದು ಶ್ರಾವಣಕುಮಾರ್ ಎದ್ದ ನೋಡಿ. ಅವಾಗ ನೀರೇನಕ್ಕೆ ಆಗೈತೆ ಅಂತ ನೀರು ನಿನ್ನೆ ತುಂಬಿರಲಿಲ್ಲ. ನಾವು ಒಯ್ಲೆ ಇಲ್ರಿ ನೆಪ್ಪಾಗಿ ರಾತ್ರಿ ಭಾಳ ಆಯ್ತಲ್ಲ, ಹಿಂಗಾಗಿ ನೋಡಿರ್ಬೇಕು. ನಾನು ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ನಿಮ್ಗೆ. ರಾತ್ರಿ ಎಷ್ಟು ಗಂಟೆಗೆ ಮುಕ್ಕೊಂದಿನಿ, ಬೆಳಗ್ಗೆ ಎಷ್ಟು ಗಂಟೆಗೆ ಕೇಳ್ತೀನಿ, ಪ್ರತಿಯೊಂದು ಇರ್ಲಂತ ಇವರು ಕೂಡ ರಾತ್ರಿ ಮಲ್ಕೊಂಡು ಕ್ಲಿಪ್ಪಿಂಗ್ಸ್ ಸೇರಿಸಿದ್ದೆ. ಇವಾಗ ನೋಡಿ 4:30 ಆಗೈತೆ. ಶ್ರವಣ ನೀರು ತುಂಬ್ಕೊಂಡು ಹೊಂಟಿದ್ದೀನಿ ರೀ ಮ್ಯಾಗ. ಮಮ್ಮಿ ನೀರು ಹೋಗಿನ ಮುಕ್ಕೋಣ ಅಂದ. ಇಲ್ಲಪ್ಪ ಹೊತ್ತೊಂಡಾಕೆ ಬಂದೈತೆ, ನೀನು ಹೋಗಿ ಮುಕ್ಕೋ ಹೋಗು, ನಾ ಬರೋದಿಲ್ಲ, ಬ್ಲೌಸ್ ಕಟ್ ಮಾಡಿ ಟಿಚ್ ಮಾಡ್ಬೇಕಂದೆ. ಅವ ಮ್ಯಾಗ ಹತ್ತಾಕತ್ತ. ನಾ ಬರ್ಬೇಕು ಅನ್ನೋದೇನಿಲ್ಲ ರೀ, ಮಕ್ಕಳು ಹೇಳ್ದಂಗೆ ಕೇಳ್ತಾವು. ಬಾಯ್ ಮಮ್ಮಿ ಅಂತಂತಂದ, ಬಾಯ್ ಅಪ್ಪು ಅಂದೆ. ಹೋಗಿ ಮುಕ್ಕೊಳಕ್ಕೆ ಹೊಂಟು ನೋಡಿ. ಇಂಥ ಮಕ್ಳು ಇರಬೇಕು ಸ್ನೇಹಿತರೆ. ಎಲ್ಲ ಏನು ಹೇಳ್ತೀನಿ ಅದು ಹ್ಞೂ ಅಂತಾರೆ, ಎಸ್ ಅಂತಾರೆ, ಅರ್ಥ ಮಾಡ್ಕೋತಾರೆ. ತುಂಬ ಖುಷಿ ಆಗುತ್ತೆ ನೋಡಿ. ಇನ್ನೂ ನಾನು ಅಡುಗೆ ಮನ್ಯಾಗ ಬಂದೆ. ಇನ್ನು ರಾತ್ರಿ ಎಲ್ಲ ಊಟ ಮಾಡೋದೆಲ್ಲ ಬಿಟ್ಟು ಹೋಗಿನಿ. ಏನು ಮಾಡಲ್ರಿ ಈಗ ಎಲ್ಲ ಅವ್ರು ಸಾಲಿ ಹೋಗಿಂದ ಬಾಂಡೆ ತೆಗ್ತೀನಿ. ಅವ್ರಿಗೆ ಸಾಲಿಗೆ ಹೋಗ್ಕೊಂಡು ಬ್ಲೌಸ್ ಸ್ಟಿಚ್ ಮಾಡಿ ಕಸ ಹುಡುಗಿ ಅವ್ರ ಸಾಲಿ ಕಳಿಸಿ ವ್ಯವಸ್ಥೆ ಮಾಡ್ತೀನಿ ನೋಡಿ ಸ್ನೇಹಿತರೆ. ಎಲ್ಲರೂ ಬೀರಪ್ಪ ಮುತ್ತನ ದರ್ಶನ ಮಾಡ್ಕೋರಿ. ನನ್ನಿಂದ ಬೀರಪ್ಪ ಮುತ್ತನೇ ಇರೋದು. ಬೀರಪ್ಪ ಮುತ್ತನ ತಂದು ಬಿಟ್ಟು ಮತ್ತು ಯಾರೂ ಇಲ್ಲ ಸ್ನೇಹಿತರೆ. ನಾನು ಅದಕ್ಕೆ ಡೇಲಿ ನಿಮಗೂ ಕೂಡ ಒಳ್ಳೇದಾಗಲಿ, ಬೀರಪ್ಪ ಮುತ್ತೆ ಒಳ್ಳೇದು ಮಾಡಿ ಅಂತ ನಾನು ನಿಮಗೂ ಕೂಡ ತೋರಿಸ್ತಿರ್ತೀನಿ. ವಿಡಿಯೋ ಬೋರ್ ಆಗುತ್ತೆ, ಏನು ಮಾಡ್ತಾವೆ. ದೇವ್ರು ಇರ್ಬೇಕು ರೀ, ಎದ್ದಾನ ಬೆಳಗ್ಗೆ ದೇವ್ರು ಇರಬೇಕು. ಯಾಕೋ ದೇವ್ರ ಗುಡಿಯ ಮೈಕ್ ಹಾಕಿಲ್ಲ ನಾನು. ಬೆಳಗ್ಗೆ ಎದ್ನೆಲ್ಲ ನಿದ್ದಿಗನ್ನಾಗ ಮಾತಾಡೋಕೆ ಅಷ್ಟೊಂದು ಕರೆಕ್ಟಾಗಿ ಅನ್ನಿಸ್ಲಿಲ್ಲ, ಅದಕ್ಕೆ ಮಾತಾಡಲಿಲ್ಲ. ಬರ್ರಿ ಇವಾಗ ಬ್ಲೌಸು ಕಟಿಂಗ್ ಮಾಡೋನು. ಈಗ ನೋಡಿ, ನಾನು ಮೊನ್ನೆ ಗುರುವಾರಲಿಂತ ಹರಿದೇ ಇಲ್ರಿ. ಗುರುವಾರಲಿಂತ ಹರಿದಿದ್ದಿಲ್ರಿ ನಾನು. ಇವತ್ತು ಮಂಗಳವಾರ ನೋಡಿ, ಇವತ್ತು ಹರಿದೆ ಅದನ್ನು. ಬರ್ರಿ ನಾನು ಕೂಡ ಬ್ಲೌಸ್ ಕಟ್ ಮಾಡ್ತೀನಿ. ತೊಗೊಂಡು ನೋಡಿ ಬ್ಲೌಸ್ ಕಟ್ ಮಾಡೋದು. ಇವತ್ತು ರೆಡಿ ಮಾಡಿಕೊಡ್ಬೇಕ್ರಿ ಅವ್ರಿಗೆ. ಮದುವೆಗೆ ಹೋಗ್ತೀನಿ ಅಂತ ಹೇಳ್ಯಾರ. ಬರ್ರಿ ಕಟ್ ಮಾಡಿ ನೋಡಿರಿ. ಟೈಮ್ 5:10 ಆಯಿತು. ನಾನು ಕೂಡ 4:15 ಎದ್ದಿದ್ನಲ್ಲ, ಒಂದು ಬ್ಲೌಸ್ ಕಟಿಂಗ್ ಮಾಡ್ಕೊಂಡೆ. ಇವಾಗ ಟಿಚಿಂಗ್ ಮಾಡ್ತೀನಿ ರೀ. ಅರ್ಜೆಂಟ್ ಐತೆ. ಗಡಿಗೆ ಕೊಟ್ಟಿದ್ದೆ ಟೈಲರಿಂಗ್ ಚಾನಲ್ಗೆ, ಗಡಿಗೆ ಕೊಳ್ಳು ಕಟಿಂಗ್ ತೋರಿಸ್ರಿ ಅಂತೇಳಿದ್ರು. ಇವಾಗ ಯಾವಲ್ಲಿ ವಿಡಿಯೋ ಮಾಡ್ಕೊತ ಕುಂದಿರ್ಲಿ ಅಂತೇಳಿ ಕಟಿಂಗ್ ಮಾಡಿದ್ದು ನೋಡಿ. ಇವಾಗ ಅವರಿಗೆ 7 ಅನ್ನಕ್ಕೆ ಬ್ಲೌಸ್ ಕೊಡಬೇಕು. ಓದ್ತೀನಿ ಅಂತೇಳಿ ಏನೇನು ಮಾಡಿ ಒಟ್ಟು ನಾಳೆ ಹೋಗೋದಿರ್ತೀರಿ. ಇವತ್ತು ಅರ್ಜೆಂಟ್ ಹೊತ್ತು ಇಟ್ಬಿಡ್ತಾರೆ ನೋಡಿ ನಮ್ಗೆ. ಹಿಂಗಾಗಿ ಮತ್ತು ಅದು ಮತ್ತೊಬ್ಬರೊಬ್ಬರು ಏನು ಮಾಡ್ಬಿಡ್ತಾರೆ, ಕರೆ ಹೇಳ್ಬಿಡ್ತಾರೆ. ಕರೆ ಹೇಳಿದ್ರೆ ಸಮಸ್ಯೆ ಆಗಿಬಿಡ್ತಾವೆ. ಅದಕ್ಕೆ ನಮ್ಮದೇನತ್ತೆ ನಾವು ಹೊಲದು ರೆಡಿ ಮಾಡಿಬಿಟ್ರೆ ಸರಿ ಆಗುತ್ತೆ. ನಿನ್ನೆ ಹೂಕ್ಸ್ ಹಚ್ಬೇಕಂತ ತೊಗೊಂಡೆ, ಆಗಲಿಲ್ಲ. ಅವಕ್ಕೆಲ್ಲ ಅಸ್ತರ ಕಟ್ ಮಾಡಿ ಇಟ್ಕೊಂಡೆ. ಇವತ್ತೂ ಏನು ಮಾಡಬೇಕು ಏನು ಬಿಡಬೇಕು ಎಷ್ಟು ಗೊತ್ತಾಗ್ತಿಲ್ಲ ಸ್ನೇಹಿತರೆ. ಬರೀ ಇದು ಒಟ್ಟು ಬ್ಲೌಸ್ ಸ್ಟಿಚ್ ಮಾಡೋಣ ರೀ. ಹೇಳಿ ಮಾತು ಕೊಟ್ಟಿವಿ ಅಂದ್ರೆ ಮಾತು ತಪ್ಸೋದು ದೊಡ್ಡಾಗ. ನಾವು ಬಟ್ಟೆ ಕಸ್ಟಮರ್ನ ಮಾತು ತಪ್ಸಿದ್ವಿ ಅಂದರೆ ಇನ್ನೇನು ಬಟ್ಟೆ ಕರೆಕ್ಟಾಗಿ ಕೊಡಲ್ಲ ಅವರು. ಇವಾಗ ಅದಕ್ಕೆ ಸ್ಟಿಚ್ ಮಾಡ್ತೀನಿ ರೀ. ಆರುತ್ತಾನೆ ಎಷ್ಟಾಗುತ್ತೆ ಅಷ್ಟು. ಮತ್ತು ನೋಡೋಣ ಬಂದ್ರಂದ್ರೆ ರೆಡಿ ಮಾಡಿ ಹೋಗಿ ಹಚ್ಚಿ ಕೊಡ್ತೀನಿ. ಅವ್ರು ಬರ್ಲಿಕ್ಕಂದ್ರೆ ಆಮೇಲೆ ಹೋಗಿ ಹಚ್ತೀನಿ. ನಿನ್ನೆ ಒಂದು 10 ಸೀರೆ ಪಿಕೋ ಹಾಕಿದ್ದು. ನಿನ್ನೆ ಯಾವತ್ತಿ ಮುಕ್ಕೊಂಡೆ ಅಂತ ನೋಡ್ರಿ. ಇವತ್ತು ಎಷ್ಟು ಬೇಗ ಎದ್ದೀನಿ ಅಂತ ನೋಡ್ರಿ. ಏನು ಮಾಡೋಕ್ಕಾಗಲ್ಲ ರೀ, ಕೆಲಸ ಜವಾಬ್ದಾರಿ, ಮನೆ ಕೆಲಸ ಎಲ್ಲನೂ ಮಾಡ್ಕೊಲೇಬೇಕಲ್ರಿ. ಇವತ್ತು ಏನಂದ್ರೆ ಒಂದು 4-5 ಬ್ಲೌಸ್ ಹುಕ್ಸ್ ಹಚ್ಚು, ಕಚ್ಚಿ ಗುಂಡಿ ಮಾಡುವುದವು. ನಾಳೆಗೆ ಇವತ್ತು ಮಾಡಬೇಕ್ರಿ. ನೋಡಿರಿ ಆ ಕಲರ್ ದಾರ ನನಗೆ ಲೇಸು ಕಸಿ ಬೇಕಲ್ಲ, ಗಡಿಗೆ ಕೊಳ ಕಟ್ ಮಾಡೀನಿ ರೀ ಅದನ್ನು. ಇದು ಲೇಸು ಅನುಸರಿ ಸೀರೆ ಕಲರ್ ಐತಲ್ಲ, ಮಸ್ತ್ ಕುಂದಿರುತ್ತೆ. ನಾನು ಬ್ಲೌಜಿಗೆ ಹಚ್ಚಿದ್ದೆ, ಅದನ್ನೇ ಹಚ್ಚಿರಿ ಅಂತ್ಯಾರ. ಅವು 2 ಅನುಸರಿ ಸೀರೆ ಬ್ಲೌಸ್ ಕಟ್ ಮಾಡೋದವು. ಅಸ್ತ್ರ ಬ್ಲೌಸ್ ಇನ್ನು 3 ಟಿಚಿಂಗ್ ಕೊಟ್ಟೋಗ್ಯಾರಿ. ಟಿಚಿಂಗ್ ಬಂದೇ ಬರ್ತಾವ್ರಿ. ನಾ ಹಿಡಿಲಿಕ್ಕೆ ಒಂದೇ ಹೋಯ್ತು ನೋಡಿ ಸ್ನೇಹಿತರೆ. ಒಬ್ಬರು ಸಿಸ್ಟರ್ ಕಮೆಂಟ್ ಮಾಡಿದರೆ, ಅಷ್ಟು ಬೆಳಗ್ಗೆ ಹೆಂಗೆ ಹೇಳಂಗಾಗುತ್ತೆ ಸಿಸ್ಟರ್ ನಿಮಗೆ ಅಂತೇಳಿ. ಜವಾಬ್ದಾರಿ ಕೆಲಸ ಬಡದು ಎಬ್ಸತ್ತೆ ರೀ. ಹೇಳು ಇದು ಐತಿ ಮಾಡಬೇಕು ಅನ್ನೋದು. ಇಡೀ ಮುಕ್ಕೋಬೇಕಂದ್ರೂ ಅದೇ ವಿಚಾರ ಮಾಡಿ ಮಲ್ಕೊಂಡಿರ್ತೀನಿ. ಹೇಳ್ಬೇಕು ನಿಶ್ಚಯನಾಗಿ ಹೇಳ್ಬೇಕಂತ. ಹಂಗೆ ಮಕ್ಕೊಂದಿವಿ ಅಂದ್ರೆ ನಾವು ಬಡದು ಎಬ್ಸತ್ತೆ ರೀ. ಆ ಬೀರಪ್ಪ ಮುಂತೆಯೇ ಬಡದು ಎಬ್ಬಿಸ್ದಂಗೆ ಸ್ನೇಹಿತರೆ. ಇನ್ನೂ ಯಾಕೆ ಬೀರಪ್ಪನ ಗುಡಿಯ ಮಾಯ್ಕ್ ಹಾಕಿಲ್ಲ, ಅದಕ್ಕೆ ಮಾತಾಡಿದೆ. ಶ್ರಾವಣಕುಮಾರ್ನ ಎದ್ದು ನೀರು ಕುಡಿದು ಒಳಗೆ ಮುಕ್ಕೊಂಡು ನೋಡಿವ. ಬರೀ ಬ್ಲೌಸ್ ಸ್ಟಿಚ್ ಮಾಡಿ ಮಸ್ತ್ ಇರ್ತೀನಿ ರೀ. ನೋಡಿರಿ ಫೈನಲ್ಲಾಗಿ ಬ್ಲೌಸ್ ಕಟ್ ಮಾಡಿ ಟಿಚ್ ಮಾಡಿದೆ. ತುಂಬಾ ಖುಷಿ ಆಗಾಯ್ತು. ಯಾಕಂದ್ರೆ ಕೊಟ್ಟ ಮಾತು ಇಟ್ಟ ಹೆಜ್ಜೆ ಯಾವುದೇ ಕಾರಣಕ್ಕೂ ಹಿಂದಕ್ಕೆ ಸರಿಬಾರ್ದು ನೋಡಿ. ಮಾತು ಕೊಟ್ಟಿದ್ದಾರಾಗಲಿ, ಮುಂದಕ್ಕೆ ಹೆಜ್ಜೆ ಇಟ್ಟಿದ್ದಾರಾಗಲಿ. ಹೆಜ್ಜೆ ಇಟ್ಟಿವ್ಯಾ ಮುಂದಕ್ಕೆ ಇಟ್ಟು ಬಿಡ್ಬೇಕು ನೋಡಿ. 6:30 ಮ್ಯಾಗ ಆಗೈತ್ರಿ. ಇನ್ನು 8 ತನಕ ನಂದು ಮಕ್ಕಳು ಕಳ್ಸೋ ವ್ಯವಸ್ಥೆ ಮಾಡ್ತೀನಿ. ಆಮೇಲೆ ಮತ್ತೆ ನಮ್ಮ ಕೆಲಸ ಮಾಡ್ಕೋತ ನೋಡಿ. ಈಗೆಲ್ಲ ಮನೆಯೆಲ್ಲ ಯಾವ ಥರ ಆಗೈತೆ ಅಂತ, ಇದನ್ನು ಬ್ಲೌಸು ಯಾವ ಥರ ಹೊಲ್ದಿನ ಟಿಚ್ ಮಾಡಿ ಅಂತ ನಿಮಗೆ ತೋರಿಸ್ತೀನಿ. ಇನ್ನೂ ಒಂದು ಸ್ವಲ್ಪ ಸೈಡ್ ಪಿಟ್ ಮಾಡ್ದೈತ್ರಿ. ಇನ್ನೂ ಈ ಸೈಡು ಒಂದು ಹೊಲಿಗೆ ಹಾಕಿನಿ, ಇನ್ನೊಂದು ಅವ್ರು ಅಳತಿ ಹಿಡ್ಕೊಂಡು 2 ಹೊಲಿಗೆ ಹಾಕೊಂಕೇರಿ. ಡಾಚ್ ಹಿಡ್ದಿಲ್ಲ ನಾ ಹಿಂದೆ ಡಾಚ್ ಹಿಡ್ದಿಲ್ಲ ನೋಡ್ರಿ. ಇಲ್ಲಿ ಮಸ್ತಾಗೈತೆ ರೀ. ಗಡಿಗೆ ಕೊಟ್ಟಿನಿ. ಸುಮ್ಮನೆ ಅವರು
ತೀರಾ ಚೂಜ್ಕ ಬೇಡ, ಸಿಂಪಲ್ಲಾಗಿ ಇದ್ರು ಸಖತ್ತಾಗೈತ್ರಿ. ಆಪ್ ತೊಗೊಳ್ಳಿ ನೋಡಿ, ಈ ಥರ ಲೇಸ್ ಹಚ್ಚೀನಿ. ಇದು ಸೀರೆಗೆ ಕಲರ್ ಹೊಂದುತ್ತಾ ಮಸ್ತಾಗೈತ್ರಿ ಬ್ಲೌಸು. ಆಮೇಲೆ ತೋರಿಸ್ತೀನಿ ನಿಮಗೆ. ಇವಾಗ ಏನೈತೆ ಬರೀ ಇದು ಇಲ್ಲೇ ಇರಲಿ, ನಾ ಇದನ್ನ ಇನ್ನೊಂದು ಸ್ವಲ್ಪ ಕೆಲಸ ಐತೆ. ಅವ್ರು ಬಂದ್ರೆ ಹಂಗೆ ಬರೋದನ್ನ ಟಿಚ್ ಮಾಡಿ ಹುಕ್ಸ್ ಹಚ್ಚಿ ಕೊಡಕ್ಕೆ ಬರ್ತಾ ತುಂಬ ಖುಷಿ ಆಕತ್ತೈತೆ ನೋಡಿ. ನಾ ಯಾವುದೇ ಇಲ್ರಿ, ಒಂದು ಪುಟ್ಟಕ್ಕರ ಮಮ್ಮಿಗೆ ಗೊತ್ತಿರ ಸ್ವಲ್ಪ ಹೆಂಗಂದು ಅವರು ನೀನೊಂದು ಸೀರೆ ತೊಗೊಂಡು ಇದೇ ಥರ ಬ್ಲೌಸ್ ಸ್ಟಿಚ್ ಮಾಡೋಕೆ ಕೊಟ್ಟಾರ. ಇಲ್ಲೇ ಅಕ್ಕಿ ಹಿಡಿದ್ಲ, ಮಾತು ಕೊಟ್ಲ, ಮುಗೀತು. ನಾನು ಹಂಗೆ ರೀ, ಯಾವುದೇ ಒಂದು ಕೆಲಸ ಹಿಡಿದ್ನಿ ಅದು ಆಗುತ್ತಾನೆ ಬಿಡೋದಿಲ್ಲ. ನನಗೆ ಆಗುತ್ತಂದ್ರೆ ನಾನು ಹ್ಞೂ ಅಂತೀನಿ, ಇಲ್ಲಿಕ್ಕಂದ್ರೆ ಆಗೋದಿಲ್ಲ ಅಂದ್ರೆ ಆಗೋದು. ಸ್ವಚ್ಛ ಬೇಕಾದಟ್ಟಿಲ್ರಿ ಆಗೋದಿಲ್ಲ ಅಂತೀನಿ. ಅದೇ ಇರ್ಬೇಕು ರೀ ಮನುಷ್ಯಾಗ. ಕೊಟ್ಟ ಮಾತು ಇಟ್ಟ ಹೆಜ್ಜೆ ಯಾವುದೇ ಕಾರಣಕ್ಕೂ ಹಿಂದಕ್ಕೆ ತೆಗಿಬಾರ್ದು. ಬರ್ರಿ, ನಾನು ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕಿ ಬಿಸಿಲು ಬೀಳುತ್ತೀನ. ಶ್ರಾವಣಕುಮಾರನ ಮುಕ್ಕೊಂಡು ನೋಡಿ, ಇದೆಲ್ಲ ಮನೆ ಕ್ಲೀನ್ ಮಾಡ್ಕೊಂಡು ಎಲ್ಲ ಫೈನಲಾಗಿ ಅವ್ರು ಸಾಲಿಗೆ ಕಳಿಸಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ಟೈಮಿಂಗ್ ಇಲ್ಲರಿ, ಇನ್ನು ದೀಡ್ ತಾಸನೇ ಎಲ್ಲ ಅವ್ರ ಜಾಕ ಅಡಿಗೆ ಕಸ ಮುಸೂರಿ ಎಲ್ಲ ಆಗ್ಬೇಕ್ರಿ. ಅಂಗಳ ಕಸ ಗುಡ್ಸೊಂದು ರಂಗೋಲಿ ಹಾಕ್ಕೊಂಡು ಮಾಡೋ ಪದ್ಧತಿ ಮಾಡ್ಲಿಕ್ಕೆ ಸಮಾಧಾನ ಆಗಲ್ರಿ. ಮಾಡ್ಕೊಂಡು ನೋಡಿ ಅದನ್ನು. ಬರ್ರಿ, ಇವಾಗ ಎಲ್ಲ ಮನೆ ಕ್ಲೀನ್ ಆಯ್ತು. ಟೈಮು 7:30 ಆಯಿತು. 7:30ಗೆ 10 ನಿಮಿಷ ಕಮ್ಮಿ ಐತಿ. ಪಟ್ 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 ಅಂಗಳ ಕಸ ಗುಡ್ಸ್ಕೊಂಡು ರಂಗೋಲಿ ಹಾಕಿ ಶ್ರಾವಣಕುಮಾರ್ ನೆಬಿಸಿ ಅವು ಹಾಸಿಗೆ ಮಡ್ಚಿಟ್ಟು ಕದ ಹಾಕ್ಕೊಂಡು ತಳ್ಯಾಕೆ ಬಂದೆ. ಅಡುಗೆ ಮನೆಯೂ ಕ್ಲೀನ್ ಆಗೈತಿ. ಇವಾಗೇ ಬಾಂಡೆ ಸನ್ಯಾಕೆ ಹೋಗಲ್ರಿ, ಬಾಂಡೆ ತಿಕ್ಕಿನೇ 8 ಆಗುತ್ತೆ. ಒಂದಿಟ್ಟು ಚಪಾತಿ ಇಟ್ಟಿತ್ತಲ್ಲ ಇಟ್ಟೀನಿ, ಗ್ಯಾಸ್ ಕಟ್ಟಿ ಒರ್ಸೀನಿ, ಒಲೆ ತೊಳ್ಕೊಂಡಿನಿ. ಇಷ್ಟು ಮನೆ ಕ್ಲೀನ್ ಆಗೈತೆ ನೋಡಿ. ಚಪಾತಿ ಮಾಡ್ತೀನಿ, ಒಂದಿಷ್ಟು ಎದ್ರದರ ಪಲ್ಯ ಮಾಡಿಬಿಡ್ತೀನಿ. ಅವ್ರಿಗೆ ಉಣ್ಣಾಕ ಬುತ್ತಿ ಆತ, ಮತ್ತು ನಾನು ಬೇಕು ಏನೇ ಮಾಡ್ಕೊತೀನಿ. ಶ್ರಾವಣಕುಮಾರ್ ಯಾಕೆ ಹಾಳಾಕತ್ತ ನೋಡಿ. ಇಷ್ಟು ಬಾಂಡೆ ಅದಾವೆ, ಅವ್ರು ಸಾಲಿಗೆ ಕಳಿಸಿ ಮತ್ತೆ ತಿಕ್ಕೋತೀನಿ ನೋಡಿರಿ. ಊಟಕ್ಕೆ ಚಪಾತಿ, ಬಾಳೆಹಣ್ಣು, ಸಕ್ಕರೆ ಹಾಕಿ ಇಬ್ಬರಿಗೆ ಊಟ ಕೊಡಾಕತ್ತೀನಿ ಸ್ನೇಹಿತರೆ. ಇಬ್ಬರದು ಜಾಕ್ ಆಗೈತೆ. ಇವಾಗಾರ ಒಂದು ಸಜ್ಜು ಮಾಡಿ ನೋಡಿ. ಮತ್ತು ಪಲ್ಯ ಈಗ ಅರ್ಜೆಂಟಾಗಿ ಆಗಲ್ಲ ಅಂಥೇಳಿ ಡಬ್ಬಿಗೆ ಏನೈತಿ ಒಂದೊಂದು ಚಪಾತಿಯಾಗ ತುಪ್ಪ, ಶೇಂಗಾ ಖಾರ, ಚಪಾತಿ ಅವಾಗೊಂದು ಆಕಿಗೊಂದು ಕಟ್ಟೀನಿ. ಈಗ ಉಣ್ಣಾಕ ಏನೈತೆ ಬಾಳೆಹಣ್ಣು, ಸಕ್ಕರೆ, ಬಾಳೆಹಣ್ಣು ಸೀಕಿನ್ರಿ ಫೈನಲಾಗಿ ಹೇಳ್ಬೇಕಂದ್ರೆ. ಬರ್ರಿ, ಅವ್ರಿಗೆ ಊಟ ಮಾಡಿಸ್ತೀನಿ. ಇಬ್ಬರಿಗೆ ನಾನೇ ಉಣಿಸ್ತೀನಿ ರೀ ಕುಂತ್ಕೊಂಡು. ಟೈಮ್ ಇಲ್ಲಿಗ ಉಣಿಸಿ ಕಳಿಸ್ಬಿಡ್ತೀನಿ. ಅವ್ರಿಬ್ಬರ ಮೇಲೆ ಬಿಟ್ಟನ ಲೇಟಾಗಿ ಉಣ್ತಾರೆ ಅವ್ರು. ಅದಕ್ಕೆ ರೀ ಅವ್ರನ್ನ ಸ್ಕೂಲಿಗೆ ಕಳಿಸಿ ನೋಡಿ. ಹಿಂದಿಂದು ಎಲ್ಲ ಕ್ಲೀನ್ ಆಗೈತಿ. ಕಸ ಗುಡ್ಸಿದ್ದೀನಿ ರೀ, ನಿನ್ನೆ ಕಸ ಗುಡ್ಸೋದು ಆಗಿದ್ದಿಲ್ಲ. ಕಡೆ ನೀನು ಮುಂಜಾನೆ ಬಟ್ಟೆ ಗೀರಾಕಿ ಫುಲ್ ಬಿಜಿ ಇದ್ದೆ. ಇವಾಗ ಮಾತ್ರ ನೀರು ಕಾಸೋದೇ ಆಗವಲ್ಲ ನೋಡಿ. ತಣ್ಣೀರು ಅವ್ರನ್ನೂ ತಣ್ಣೀರು ಮಾಡಿಸೋದು, ನಾನು ಕೂಡ ತಣ್ಣೀರು ಮಾಡೋದು. ಬಟ್ಟೆನೂ ಒಗೆದು ಹಾಕೀನಿ ರೀ. ಬಟ್ಟೆನೂ ಹಾರಾಕತ್ತಾವು. ಬಟ್ಟೆ ಒಗೆದು ಹಾಕಿ ಮುಸ್ರಿ ತಿಕ್ಕಿ ಜಾಕ ಮಾಡಿ ಪೂಜೆ ಮಾಡೀನಿ ರೀ. ಊಟ ಮಾಡ್ಬೇಕು ಇವಾಗ. ಮತ್ತು ವಿಡಿಯೋ ಚಾಲೂ ಮಾಡಿದ್ರಂತ ವಿಡಿಯೋ ಕಂಟಿನ್ಯೂ ಮಾಡಿದೆ ನೋಡಿ. ಎಷ್ಟು ಕ್ಲೀನ್ ಆಗೈತೆ. ನನಗೆ ಎಷ್ಟೇ ಕೆಲಸ ಇಲ್ಲರಿ, ಮನೆ ಕ್ಲೀನ್ ಇರ್ಬೇಕು ರೀ. ಅದು ಒಂದು ನನ್ನ ಮುಖ್ಯ ನೋಡಿ. ಮನೆ ಕ್ಲೀನ್ ಇರ್ಲಿಕ್ಕಂದ್ರೆ ನನಗೆ ಏನು ಕೆಲಸ ಮಾಡ್ತೀನಿ ಅಂದ್ರೆ ಅದು ಸ್ವಾರ್ಥಕ್ಕಾಗಲ್ಲ ಸ್ನೇಹಿತರೆ. ಖರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ನೀವು ಮನೆ ಸ್ವಚ್ಛ ಇಲ್ಲಾರನ್ನ ಬೇಕಾಟ್ ಕೆಲಸ ಮಾಡಿರಿ, ಅದು ಎದಕ್ಕೂ 0 ನಾನು ಮನೆ ಕ್ಲೀನ್ ಇಟ್ಕೊಂಡು ಮಾಡಿರಿ, ಎಲ್ಲನೂ ನನ್ನ ಸಮಾಧಾನ ಇರುತ್ತೆ ನೋಡಿ. ಇಷ್ಟು ಬಾಂಡೆ ಇದ್ದು ರೀ, ಅವು ಗುಂಡಿಗೆ ಅವೆಲ್ಲ ತಿಕ್ಕಿದೆ. ಈಗ ಇಷ್ಟೇ ಒಂದು ಕೊಡ ಒಂದು ಕಳಿಸಿ ನೀರು ಅಷ್ಟೇ ಇದಾವೆ. ನೀರು ಬಂದಿಲ್ಲ ರೀ, ಕುಡಿ ನೀರು 2 ದಿನ ಆಯ್ತು. ನಿನ್ನೆ ಸೋಳಿ ಬಂದಿದ್ದು. ನಾನು ಬಟ್ಟೆ ಗಿರಾಕಿ ಟೈಲರಿಂಗ್ ಒಳಗೆ ನೀರು ತುಂಬಿಲ್ಲ. ಇವತ್ತು ನಾಳೆಗೆ ಒಂದು ದಿನ ಆತವ್ರಿ. ನಾಳೆ ಆತ, ಮತ್ತು ನಾಳೆ ಬರ್ತಾವ್ರಿ ಸೈ ನೀರು. ಬಾಂಡೆನೂ ಇಷ್ಟು ಬಾಂಡೆ ಇದ್ದು ನೋಡಿ. ನಿನ್ನೆ ಸಂಜೆನಾಗೂ ತಿಕ್ಕಿಲ್ಲ, ನಿನ್ನೆ ಇವತ್ತನೇ ಮಾಡಿದ್ವಿ. ಇಷ್ಟು ಬಾಂಡೆ ಇದ್ದು. ಮತ್ತು ಗೋಧಿಟ್ಟು ಖಾಲಿ ಆಗೈತೆ ರೀ. ಗೋಧಿಟ್ಟು ಬೀಸಬೇಕು. ದಡಮ್ಮ ಗೋಧಿಟ್ಟು ಬೀಸಕ್ಕೆ ಬಂದಿದ್ಲು. ಹಂಗೆ ಇಟ್ಟು ಗೋಧಿಟ್ಟು ಕೊಟ್ಟೋಗ್ಯ ನೋಡಿ. ಎಮರ್ಜೆನ್ಸಿ ಇಲ್ಲಂತ ಇಷ್ಟು ಕೊಟ್ಟೋಗ್ಯಾಳ. ಬರೀ ಊಟ ಮಾಡ್ಬೇಕಂತ ತಾಡು ತೊಗೊಂಡೆ. ವಿಡಿಯೋ ಚಾಲು ಮಾಡಿ ಉಂಡ್ರಾತ್ ಬಿಡು. ಚಪಾತಿ ಅದಾವ್ರಿ, ಮತ್ತೇನು ಮಾಡ್ಕೊಳ್ಳ. ನಾನು ಬಾಳೆಹಣ್ಣು ಸೀಕ್ತೀನಿ ಮಾಡ್ಕೊಂಬಿಡ್ತೀನಿ. ಇಲ್ಲಿಕಂತ ತುಪ್ಪ ಕಾರ್ಕೊಂತೀನಿ. ಒಂದು ಮದುವೆ ಬಂದೆ ಸ್ನೇಹಿತರೆ. ಮಧ್ಯಾಹ್ನಕ್ಕೆ ಹೋಗಿ ಮದುವೆಗೆ ಹೋಗಿ ಉಂಡು ಏರಿಯಾಕ್ಕೆ ಬರಬೇಕು. ಶ್ರಾವಣಕುಮಾರ ಬಂದಿಂದ ಅವ್ರನ್ನ ಕಳಿಸ್ತೀನಿ. ಇಲ್ಲಿಕ್ಕೆ ಮೊನ್ನೆ ಶೋಭಾನ್ ಕರ್ಯಾಕು ಅವ್ರನ್ನೇ ಕಳಿಸಿದ್ದೀನಿ ರೀ. ನಾ ಎಲ್ಲ ಕೊಟ್ಟು ಬಂದಿದ್ದೆಲ್ಲ ಆಯರ್ ಇದ್ದಿದ್ದಿಲ್ಲ. ಅದು ನೋಡೋಣ್ರಿ ಹೆಂಗೆ ಆಗುತ್ತಾನ ಇವತ್ತಿನ ಡೇ ಹೆಂಗೆ ಹೋಗುತ್ತೆ ಅಂತ ನೋಡೋಣ್ರಿ. ಇದನ್ನು ಇದು ಮಾಡಬೇಕು. ಇದು ಅಳತೆ ಇದು ಮಾಡಬೇಕು. ಒಂದು ಸೂಕ್ ಸ್ವಚ್ಛವಾದವು. ಇಲ್ಲಿ ನೋಡಿ ಪುಟ್ಟು ಉಳ್ಳಾಗಡ್ಡಿ ಕೊಟ್ಟರು ನಮ್ಮ ಮಾಮಾರ ಆಚೆ ಕಡೆ. ಇವನು ಕೂಡ ಸ್ವಚ್ಛ ಮಾಡಿ ಒಂದು ಕಡೆ ಹಾಕ್ಬೇಕ್ರಿ, ಗಾಳಿ ಬರಲ್ಲಿಗೆ. ಪುಟ್ಟಿ ಹೋಗದೆ ಕೊಡಬೇಕು. ನೋಡೋಣ್ರಿ ಇವಾಗ ಸಂಜೆ ಮುಂದೆ ಹಾಕಿ ಸ್ವಚ್ಛ ಮಾಡ್ತೀನಿ. ಇಷ್ಟೆಲ್ಲ ಮನೆ ಕ್ಲೀನಾಗಿ ಐತೆ ನೋಡಿ. ಮುಂಜಾನೆ ಅಷ್ಟು ನಿಶಿನಾಗ ಎದ್ರೆ ಈ ಥರ ಕೆಲಸ ಮಾಡೋಕ್ಕೆ ಸಾಧ್ಯ ರೀ. ನಾ ಎಲ್ಲರ ಆರ್ತನ ಮುಕ್ಕೋತೀನಿ. ಈ ಅಕ್ಕನ ಥರ ಮಾಡ್ಬೇಕಂದ್ರೆ ಯಾರಿಗೂ ಆಗಲ್ಲ ರೀ. ಮಾಡ್ಬೇಕು ರೀ, ಕಷ್ಟಪಡಬೇಕು.
ಹಂಗಂದ್ರೆ ಆಮೇಲೆ ಸುಖ ಸಿಕ್ಕೇ ಸಿಗುತ್ತೆ. ನಾವು ಕಷ್ಟಪಡೋರ್ನ ಬಾ ಅಂದರೆ ಯಾವುದು ಬರಲ್ಲ. ಇನ್ನು ನಾವು ಇನ್ನು ಯಾಕೆ ಇಷ್ಟು ಕಷ್ಟಪಡಕತ್ತೀನಂದ್ರೆ ನಾನು ಶ್ರಾವಣಿ ವಾಸಲ್ಲಿ ಒಬ್ಬಕ್ಕೆ ಓದ್ತಿರ್ಲಿ, ಸಲ ಇಬ್ಬರು ಸಾಲಿಗೆ ಓದ್ತಾರ. ಇನ್ನೂ ಕಷ್ಟಪಡ್ಬೇಕು ರೀ, ಜಾಕ್ ಮಿಷನ್ಗೆ ಒಂದು ತರಬೇಕಂತ ಓಡಾಡಕತ್ತೀನಿ. ಬರೀ ಹೇಳೋದಾಗೈತಿ ಇದನ್ನ ಹೇಳ್ತೀರಿ ಬಿಡ್ರಿ ಅಂತ ನಿಮಗೆ ಅನಿಸ್ತಿರ್ಬೇಕು. ಆದರೆ ಈ ಸನಿಯದ ಬಂದೈತೆ ರೀ, ಈ ಅಮಾಸೆ ಅನ್ನೋರಾಗ ತೊಗೋತೀನಿ. ಸ್ವಲ್ಪ ರೊಕ್ಕ ಪ್ರಾಬ್ಲಮ್ ಅಲ್ರಿ, ರೊಕ್ಕ ಭಾಳ ಆಗುತ್ತೆ ಅದು ಗಂಟು. ಅದಕ್ಕೆ ನೋಡೋಣ್ರಿ, ಕೊಳ್ಳಾನು ಒಂದಿಷ್ಟು ಗುಂಡು ಹರಗತ್ತಕತ್ತಾವ. ಇವು ಕಾಣ್ತಿರ್ಬೇಕು, ಇವು ಗುಂಡುಗಳು ಹರಗತ್ತಕತ್ತಾವ. ಇವು ಮಾರ್ಯಾರ ಜಾಕ್ ಮಿಷನ್ ಬಂಗಾರ ತುಟ್ಟೈತೆ. ಇಷ್ಟೇ ಮಾರ್ತೀನಿ ಗುಂಡುಗಳು. ಈ ಕೊಯ್ಯ ಇಟ್ಕೋತೀನಿ. ಅದೇ ಮುದ್ದೆ ಒಳಗೆ ಹೋಗಿ ಇವನ್ನ ಮಾರ್ಕೆ ರೊಕ್ಕ ತೊಗೊಂಬಂದು ಸಜ್ಜು ಮಾಡ್ಕೊಂಡಾರ. ಅಲ್ಲಿ ಇಲ್ಲಿ ಯಾರ ಕೈಯಾಗಾರ ಇಸ್ಕೊಂಡು ಜಾಕ್ ಮಿಷನ್ ತಂದು ಆಮೇಲೆ ಇವ್ನು ಮಾರ್ಕೊಡ್ಬೇಕನ್ನೋ ಪ್ಲ್ಯಾನ್ ಇವತ್ತು ಹುಟ್ಟೈತೆ ರೀ. ನೋಡೋಣ್ರಿ ಹೇಗಾಗತ್ತನ. ಬರ್ರಿ ಇವಾಗ ಊಟ ಮಾಡ್ತೀನಿ ರೀ, ಹಸುವಾಗೈತೆ. ಮತ್ತೆ ಸಿಗ್ತೀನಿ. 10:30 ಆಗೈತೆ ಟೈಮು. ಒಂದು ನೆಸ್ಸಿನಾಗ ಅದು ಕೆಲಸ ಮಾಡ್ತೀವಿ ರೀ, ಅಟ್ಟಿ ಹಸು ಆಗುತ್ತೆ ರೀ. ನೋಡಿ 10:30 ಆಗೈತೆ, ಎಲ್ಲ ಕೆಲಸ ಮುಗಿಸ್ಕೊಂಡೀನಿ ರೀ. ಇವತ್ತೇ ಹೋಗ್ಬಿಡೋಣ ಜಾಕ್ ಮಿಷನ್ ತರಕ್ಕೆ ಅನ್ಸುತ್ತೆ. ನೋಡೋಣ್ರಿ, ಒಬ್ರಿಗೆ ಹೇಳೀನಿ ರೊಕ್ಕ. ಅವರು ಮುಂಜಾನೆ ಕೇಳಿಲ್ಲ, ಕೇಳ್ಕೊತೀನಿ. ಇವತ್ತು ಚಲೋ ಐತೆ, ಲಗ್ನ ಐತೆ, ಗಟ್ಟಿ ಮಾಡೋದವು ಇವತ್ತಂದ್ರೆ ತುಂಬ ಒಳ್ಳೆಯದು. ಮತ್ತು ಇನ್ನೊಂದು ದಿನ ಬೇಕಾದ್ರೆ ಹೋಗಿ ಗುಂಡು ಮಾರ್ಕೇರಿ ರೊಕ್ಕ ಕೊಟ್ಟು ಬಂದ್ರೆ ಬರ್ತೈತೆ. ರೊಕ್ಕ ಕೊಟ್ಟರೆ ಬರ್ತಿಲ್ಲೇ. ನೋಡೋಣ್ರಿ ಹೆಂಗಾಗುತ್ತನೋ ಪ್ಲ್ಯಾನ್. ಹಿಂಗೆ ರೀ, ತಲೆಯಾಗ ಬಂತಂದ್ರೆ ಅದ್ದೇ ಬಿಟ್ಟೆ, ಬಿಟ್ಟೆ ತಲೆಯಾಗ ಒಂದು ಬಂತು ಅಂದ್ರೆ ಅದು ಆಗತ್ತನ ಸಮಾಧಾನ ಇರಲ್ಲ ನನಗೂ. ನೋಡಿರಿ, ಇಲ್ಲೇ ಒಂದು ಬ್ಲೌಸ್ ಕಟ್ ಮಾಡಿದೆ. ಪಾನಿಪುರಿ ಮಾಡಕ್ಕೆ ಬಂದವು. ಗಂಗಾ ಬಾರಿಸ್ದಂಗೆ ಸೌಂಡ್ ಕೇಳತ್ತೆ ನೋಡಿ. ಶ್ರಾವಣಿಯರು ಇನ್ನೂ ಬಂದಿಲ್ಲ. ಟೈಮು 2:10 ಆಗೈತೆ ರೀ. 2 ಅಷ್ಟು ನೋಡಿ. ಮದುವೆ ಮುಗಿಸೋ ಮಂದಿಯಿಂದ ಬಟ್ಟೆ ಗಿರಕ್ಕೆ ಒಂದು ಹಾಗೆ ಬರಾಕತ್ರು. ಹಂಗೆ ಒಂದು ಡೈಲಿ ವೇರ್ ಡ್ರೆಸ್ ಹೋದ್ರಿ. ನಾನು ಅದೊಂದು ಬ್ಲೌಸು ಅರ್ಧ ಇತ್ತಲ್ಲ, ಅದನ್ನು ಫಿಟ್ಟಿಂಗ್ ಕರೆಕ್ಟಾಗಿ ಮಾಡಿದೆ. 1 2 3 4 5 6 ಬ್ಲೌಸ್ ಕಾಜಿ ಗುಂಡಿ ಮಾಡೋದು ಮಾಡ್ತೀನಿ ರೀ. ಶ್ರಾವಣ್ ಕುಮಾರ್ ಹೋಮ್ವರ್ಕ್ ಬರೆಯಕತ್ತಾನ. ಇನ್ನು ಅದೊಂದು ಕಟಿಂಗ್ ಮಾಡ್ಬೇಕಂದೆ ಬ್ಲೌಸು. ಟೈಮ್ ನೋಡಿ 6 ಗಂಟೆ ಹಾಕಿ ಬಂದೈತೆ. ಈಗ ಉಸುಮನಿ ಕಸ ಹುಡುಗೋದು, ಏನಿಲ್ಲ ಉಸುಮನಿ ಕಸ ಹುಡುಗೋದು ಇಷ್ಟು ಹತ್ತಿ ಹಿಡ್ದು ಎಲ್ಲ ಕ್ಲೀನ್ ಮಾಡ್ಕೊಂಡು ಉಳ್ಳಾಗಡ್ಡಿ ಒಂದು ಕ್ಲೀನ್ ಮಾಡಿ ಹಾಕ್ಬೇಕ್ರಿ. ಇದನ್ನು ಹಾಕೋದೇ ಆಗಲ್ಲ ಆಗೈತೆ ನೋಡಿ. ಹೋಮ್ವರ್ಕ್ ಆತಾವ ಬುಕ್ಕಾವು ಏನು ಶ್ರವಣ ಮನೆ ತುಂಬ ಹೋಗಿದ್ದು ನಿಮ್ಮ ಬೇಡಪ್ಪ. ಬರೀ ಇದನ್ನೆಲ್ಲ ಕ್ಲೀನ್ ಮಾಡಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ. ಸಂಜೆಗೆ ಏನಾರ ಅಡುಗೆ ಮಾಡಬೇಕು. ಇವಾಗ ಕಸ ಹುಡುಗಿ ಅಂಗಳ ಕಸ ಹೊಡಿ ನೀರು ಹೊಡಿತೀನಿ ರೀ. ನೋಡಿ, ಅಂಗಳ ಕಸ ಗುಡಿಸಿದೆ, ಅಷ್ಟು ಮನೆಯೂ ಕಸ ಹುಡುಗಿದೆ. ಇವಾಗ ದೇವ್ರ ಮುಂದೆ ದೀಪ ಹಚ್ತೀನಿ ರೀ. ದೀಪ ಹಚ್ಚಿ ಅಡುಗೆ ಮಾಡ್ತೀನಿ ರೀ. ಮತ್ತು ಬೆಳಗ್ಗೆ ಒಂದು 4:15 ಅದು ಒಂದು ಕಟಿಂಗು ಟಿಚಿಂಗು ಮುಗಿಸ್ತೈತಿ. ಇವತ್ತು ಕೆಲಸ ಏನಿಲ್ಲ ನೋಡಿ. ಒಂದು ಬ್ಲೌಸ್ ಕಟಿಂಗ್ ಮಾಡೀನಿ ಅಷ್ಟೇ. ಮತ್ತು ಒಂದಿಷ್ಟು 7 ಬ್ಲೌಸ್ನಾಗ 6 ಬ್ಲೌಸ್ ಕಾಜಿ ಉಕ್ಸ್ ಹಚ್ಚೀನಿ. ಇನ್ನೂ ಒಂದು ಬ್ಲೌಸ್ ಉದೈತಿ, ನಾ ಹೇಳಿದ್ದೆ ಉಕ್ಸ್ ಹಚ್ತೀನಿ ಅಂತೇಳಿ ಹಚ್ಚೀನಿ ರೀ. ಕಸ ಹೊಡಗೀನಿ, ದೇವ್ರ ಮುಂದೆ ದೀಪಾನ ಹಚ್ಚೀನಿ. ಬರೀ ಇವಾಗ ಅಡುಗೆ ಏನು ಮಾಡ್ಬೇಕನ್ನಾಗೈತಿ. ಅಡುಗೆದೊಂದು ಹೆಣ್ಮಕ್ಳಿಗೆ ಟೆನ್ಷನ್ ನೋಡಿ. ಬೆಳಗ್ಗೆ ಜಲ್ದಿ ಎದ್ನೇ ನಿದ್ದೆ ಬರಾಕತ್ತೈತೆ. ಅದ್ರ ಅಡುಗೆ ಮಾಡಬೇಕು. ಇನ್ನೂ ಒಂದು ಬ್ಲೌಸ್ ಕಟಿಂಗ್ ಮಾಡಬೇಕು. ಇನ್ನೂ 10K ಸಬ್ಸ್ಕ್ರೈಬರ್ ಆದ್ರಿ ಇವತ್ತಿಗೆ. ತುಂಬಾ ಖುಷಿ ಆಕತ್ತೆ. ಅದ್ರ ಬಗ್ಗೆ ಒಂದು ವಿಡಿಯೋನೇ ಮಾಡ್ಬೇಕಂತ ಮಾಡೀನಿ. ಇನ್ನೂ 3 ವಿಡಿಯೋ ಮಾಡೋದ ರೀ. 3 ವಿಡಿಯೋ ಮಾಡ್ಕೊಂಡು ಮತ್ತು ಟೈಲರಿಂಗ್ ಚಾನಲ್ಗೆ ಒಂದು ವಿಡಿಯೋ ಮಾಡ್ಕೊಂಡು ಈ ಕಡೆ ಈ ಚಾನಲ್ಗೆ ಒಂದು ಸಬ್ಸ್ಕ್ರೈಬರ್ದು 10K ಮುಗೀತಲ್ಲ. ಜಲ್ದಿನೇ 1 ಲಕ್ಷ ಆಲಿ ಸ್ನೇಹಿತರೆ, ಸಿಲ್ವರ್ ಬಟನ್ ಬರಲಿ. ಎಲ್ಲರೂ ಏನಂತಿದ್ರು, ಏನು ಪೇಮೆಂಟ್ ತೋತಾ ಅಂತಿದ್ರಲ್ಲ, ಈಗ ಸಿಲ್ವರ್ ಬಟನ್ ಏನು ಬರ್ತಾ ಹಿಂಗೆ ಅಂತಿರ್ತಾರೆ. ಆದಷ್ಟು ಬೇಗ ಬರಲಿ. ಆದ್ರೆ ಸಬ್ಸ್ಕ್ರೈಬರ್ ಆಗೋದು ಅಷ್ಟು ಸುಲಭ ಅಲ್ರಿ. ಈ 3 ವರ್ಷನಾಗ 10K ಆಗೈತಿ. ಇನ್ನು 90K ಆಗ್ಬೇಕಂದ್ರೆ ಇನ್ನು 30 ವರ್ಷ ಬೇಕು ನೋಡಿ. ಇನ್ನು 30 ವರ್ಷ ಆದರೆ 1 ಲಕ್ಷ ಸಬ್ಸ್ಕ್ರೈಬರ್ ಆಗುತ್ತೆ. ಹೋಲ್ ಬಿಡಿ, ಯಾವಾಗ ಆಗುತ್ತೆ ಅಲ್ಲಿ ಸಬ್ಸ್ಕ್ರೈಬರ್ದೇನ್ರಿ. ಇದರಲ್ಲಿ ಯೂಟ್ಯೂಬ್ನಲ್ಲಿ ಒಂದು ಖುಷಿ ಸಿಕ್ಕೈತಲ್ಲ ಸಾಕು. ಒಬ್ಬರು ಸಿಸ್ಟರು ಕಮೆಂಟ್ ಹಾಕಿದ್ರು. ಏನಂದ್ರಂದ್ರೆ ಗುಲ್ಬರ್ಗದವ್ರಂಥವ್ರು ಇವಾಗ ವಿಡಿಯೋ ನೋಡಕತ್ತಾರಂತ. ನಿಮ್ಮೂರು ಯಾವ ಊರಿ, ನಿಮ್ಮ ಮನ್ಯಾಗ ಇರೋದು 2 ಮಕ್ಕಳ, ನೀವು ಎಷ್ಟು ಜನ ಇರೋದು ಅಂತೇಳಿ ಎಲ್ಲ ಕೇಳಿದ್ರಿ. ಅವರಿಗೋಸ್ಕರ ಹೇಳಕತ್ತೀನಿ. ನಾನು ನನ್ನ ಒಂದು ಹೆಣ್ಣು ಒಂದು ಗಂಡು ಪಾಪು 2 ಪಾಪು ಅದ ರೀ. ಮತ್ತು ನನ್ನ ಹೆಸರು ಹೇಳೀನಿ ರೀ ಕಮೆಂಟ್ ಮೂಲಕ. ನನ್ನ ಹೆಸರು 2 ಅದ ರೀ. ರೇಖಾನು ಐತೆ, ಸಾವಿತ್ರಿ ಐತೆ. ತವ್ರ ಮನೆ ಹೆಸರು ಸಾವಿತ್ರಿ, ಗಂಡ ಮನೆ ಹೆಸರು ರೇಖಾ ನೋಡಿ. ಮತ್ತು ನೀವು ನಿಮ್ಮ ಹೆಸರು ಶಿವಲೀಲಾ ಅಂತ ಹೇಳಿದ್ರಿ. ತುಂಬ ಹೆಸರು ಇಷ್ಟ ಆಯಿತು.
ಶ್ರೀಶೈಲ ಮಲ್ಲಮ್ಮ ಭಕ್ತಿ ನಾನು. ಶಿವಲೀಲಾ ಅಂದರೆ ತುಂಬ ಇಷ್ಟ ಆಯ್ತು ಹೆಸರು. ನೀವೇನು ಹೇಳಿದ್ರೆ ಶಿವಲೀಲಾ ಸಿಸ್ಟರ್ ಹಾಯ್ ಅಂತ ಹೇಳ್ರಿ ನನಗೆ ಅಂತ ಹೇಳಿದ್ರಿ. ಹಾಯ್ ಶಿವಲೀಲಾ ಸಿಸ್ಟರ್, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನೆಯಾಗ ಎಲ್ಲರೂ ನೀವು ಚೆನ್ನಾಗಿದ್ದೀರಾ? ತುಂಬ ಖುಷಿ ಆಯಿತು ನಿಮ್ಮ ಕಮೆಂಟು. ಹೊಸ ನೋಡಕತ್ತೀನಿ ರೀ. ತುಂಬ ಒಳ್ಳೆ ವಿಡಿಯೋ ಮಾಡ್ತೀರಿ, ನಿಮಗೆ ಒಳ್ಳೇದಾಗಲಿ ಅಂಥೇಳಿ ಕಮೆಂಟ್ ಮಾಡಿದ್ರಿ. 1 ಅಥವಾ 2 ವಿಡಿಯೋ ನೋಡಿರ್ಬೇಕು ನೀವು. ನೋಡಾಕತ್ತೀರಿ, ಕಮೆಂಟ್ಗಳು ಬರಾಕತ್ತವು. ಇದೇ ಥರ ಸಪೋರ್ಟ್ ಮಾಡಿ, ಇನ್ನೂ ಕೂಡ ಒಳ್ಳೆ ವಿಡಿಯೋ ಹಾಕಕ್ಕೆ ಟ್ರೈ ಮಾಡ್ತೀನಿ. ತುಂಬ ಖುಷಿಯಾಗೈತೆ ನಿಜವಾಗ್ಲೂ ನಿಮ್ಮ ಕಮೆಂಟ್ ನೋಡಿ. ಕಮೆಂಟ್ ಹಾಕ್ರಿ, ನೀವು ಕಮೆಂಟ್ ಹಾಕಿದ್ರೆ ನಮ್ಗೆ ಗೊತ್ತಾಗುತ್ತೆ ನೀವು ಯಾವ್ರವ್ರು ಏನು. ಅವರೆಲ್ಲ ಹಂಚ್ಕೊಂಡ್ರಿ, ನಮ್ಮೂರು ಹೆಸರು ಎಲ್ಲ ಹಂಚ್ಕೊಂಡ್ರು. ಇನ್ನು ಮತ್ತು ನಾನು ಕೂಡ ಹೇಳ್ಕೊಂಡೆ, ಹಿಂಗೆ ಮುದ್ದೆ ಬಾಡ್ರಿ, ಹಿಂಗೆ ನಮ್ಮ ಹೆಸರು ಹಿಂಗೆಲ್ಲ ಹೇಳ್ಕೊಂಡೆ. ನಾವು ಅವ್ರು ಕಮೆಂಟ್ ಮಾಡಿ ಕೇಳಿದಕ್ಕೆ ಒಂದಕ್ಕೂ ಆನ್ಸರ್ ಮಿಸ್ಟೇಕ್ ಮಾಡಲ್ರಿ, ನಾನು ಹೇಳ್ಬಿಡ್ತೀನಿ, ರಿಪ್ಲೈ ಕೊಟ್ಬಿಡ್ತೀನಿ. ಏನೋ ಒಂದು ಸ್ವಲ್ಪ ಬಿಜಿ ಇದ್ದಂದ್ರೆ ಅಷ್ಟೇ ರಿಪ್ಲೈ ಕೊಡೋಕ್ಕಾಗಲ್ಲ ನೋಡಿ. ಅವರು ಕೂಡ ಕೇಳಿದರು, ಸಿಸ್ಟರು ಸ್ವಂತ ಮನೇನ ಬಾಡಿಗೆ ಮನೇನ ಅಂತೇಳಿ. ಇವಾಗ ಮಾತ್ರ ಇರಾಕ್ ಮಾತ್ರ ಮನೆ ಸ್ನೇಹಿತರೆ, ಬಾಡಿಗೆ ಕಟ್ಟಲ್ಲ, ಆದ್ರೆ ಸ್ವಂತ ಮನೇನೂ ಅಲ್ಲ. ಇವಾಗ ನನ್ನ ಹೆಸರಲ್ಲೇ ಇದ್ರೆ ನಂದು ಮನೆ ಅಂತ ಹೇಳೋಕೆ ಒಂದು ಧೈರ್ಯ ಇರುತ್ತೆ. ಯಾವುದೇ ಕಾಗದ ಪತ್ರ ನನ್ನ ಹೆಸರಲ್ಲೇ ಇಲ್ಲ, ಆದ್ರೆ ಬಾಡಿಗೆ ಕಟ್ಟಲ್ಲ. ಇನ್ನು ಇದರಲ್ಲಿ ಸ್ವಲ್ಪ ಸಮಸ್ಯೆ ಇದೆ ಸಿಸ್ಟರ್, ಫ್ಯಾಮ್ಲಿ ಮೇಟ್ರ್ ಇರ್ತಲ್ಲ, ಸಮಸ್ಯೆಗಳಿದ್ದಾವೆ. ಮುಂದೆ ಎಲ್ಲಿ ಬರುತ್ತೆ ಬರಲ್ರಿ, ಸಮಸ್ಯೆಗಳು ಹಂಗೆ ಇರ್ತಾವೆ. ಕೂದನ್ನೇ ತೊಡಕಿರ್ತಾವೆ, ಸಂಬಂಧ ಅಂದ್ಮ್ಯಾಗ ಸಮಸ್ಯೆ ಇದ್ದೇ ಇರ್ತಾವೆ, ತಲೆ ಕೆಡ್ಸೋನಲ್ಲ. ಇವಾಗ ಏನೈತೆ ಬರೀ ಅಡುಗೆ ಮಾಡಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಅಡುಗೆ ಮಾಡಿ ಒಂದು ಬ್ಲೌಸ್ ಕಟ್ ಮಾಡಿ ಅವ್ರು ಮಲಗಿಸ್ತೀನಿ ರೀ, ಊಟ ಉಣಿಸಿ. ಆ ಕಡೆ ಹೈರಾಣಾಗ್ಯಾರಿ. ಇವತ್ತು ನಮ್ಮ ಶ್ರವಣ ಒಟ್ಟ ಹೋಮ್ವರ್ಕಬಲ್ ನೋಡಿ, ಅಡ್ಡಾಡ ತಿರುಗೋದ. ನಾನು ಯಾವ್ಯಾವ ಹಚ್ಚಿನಿ ಯಾವೆಲ್ಲ ಅಂತ ತೋರಿಸ್ತೀನಿ ನಿಮ್ಗೆ ಆಮೇಲೆ. ಬರ್ರಿ ಮತ್ತೆ ಸಿಗ್ತೀನಿ ಅಡುಗೆ ಮಾಡಿ. ಇದು ನೋಡಿ ಬ್ಲೌಸು ಮಧ್ಯಾಹ್ನದಾಗ ಕಟ್ ಮಾಡ್ತಿದ್ದೆ, ಇವಾಗ ಒಂದು ಬ್ಲೌಸ್ ಕಟ್ ಮಾಡಿದೆ. ಅವರು ಕೂಡ ಶ್ರವಣಕುಮಾರ್ ಮಲ್ಕೊಂಡ್ರು. ಅದೊಂದು ಬ್ಲೌಸ್ ಕಟ್ ಹೋಗೋದು ನೋಡಿ. ಟೈಮು 10 ಬಂದೈತೆ. ನಮ್ದು ಯಾಕೋ ಟೈಮ್ ಕೆಟ್ಟೈತೆ ನೋಡಿ. ಟೈಮಿಗೆ ದೃಷ್ಟಿ ಐತೆ ಮಾಡ್ತಾ ವಿಡಿಯೋದಾಗ ಬೀರಪ್ಪನ ಗುಡಿ ಒಂದು ಟೈಮ್ ಅಂತ ತೋರಿಸಿ ಟೈಮು ದೃಷ್ಟಿ ಆಗೈತೆ ರೀ. ಟೈಮ್ ಇವಾಗ 10 ಬಂದೈತೆ. ಹೆಂಗೆ ತೋರಿಸ್ಬೇಕು ನಿಮಗೆ? ಹಳೆ ಫೋನ್ ಐತೆ ಅಲ್ಲಿ, ಬರೀ ಹಳೆ ಫೋನ್ಯಾಗ ಟೈಮ್ ತೋರಿಸ್ತೀನಿ. ಊಟ ಆಗೈತೆ, ಅವರು ಕೂಡ ಎಲ್ಲ ಮುಕ್ಕೊಂಡಾರ. ಯಾಕಂದ್ರೆ ಸುಳ್ಳು ಹೇಳಬಾರ್ದಲ್ರಿ. ನಾ 10 ಆಗೈತೆ ರೀ, ವಿಡಿಯೋ ಮಾಡ್ಕೋಬೇಕು ನೋಡಿ. 9:54, ಇನ್ನು 4 ನಿಮಿಷ 10 ಆಗುತ್ತೆ. ನಮ್ಮ ಟೈಮೇ ದೃಷ್ಟಿ ಆಗಿಬಿಟ್ಟೈತೆ ರೀ. ಎಲ್ಲರೂ ನಾ ವಿಡಿಯೋದಾಗ ಟೈಮ್ ತೋರಿಸೋದು, ಬೀರಪ್ಪನ ಗುಡಿ ಒಂದು ಟೈಮ್ ಒಂದು ಭಾಳ ತೋರಿಸ್ತಿರ್ತೀನಿ. ಅದೇ ನೋಡಿ, ಬರೀ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ನಾಳೆ ವಿಡಿಯೋದಾಗ ಸಿಗ್ತೀನಿ. ನಾನು ಹೇಳಿದ್ದೆ ನಿಮಗೆ, ಹೇಳೋದು ಮರು ಭಾಳ ನಂಗೆ. ಇದೊಂದು ಹುಕ್ಸ್ ಹಚ್ಚೀನಿ ಸ್ನೇಹಿತರೆ, ಬ್ಲೌಸು ಗಡಿಗೆ ಕೊಳಟೊಲ್ದು. ಇದೊಂದು ಹುಕ್ಸ್ ಹಚ್ಚೀನಿ, ಇದೊಂದು ಹುಕ್ಸ್ ಹಚ್ಚೀನಿ, ಇವು 3 ಹುಕ್ಸ್ ಹಚ್ಚಿ ನೋಡಿ. ಒಟ್ಟ 5 ಬ್ಲೌಜಿಗೆ ಹುಕ್ಸ್ ಹಚ್ಚೀನಿ. ಇದು ಒಂದು 6 ಬ್ಲೌಸ್ ಇದಲ್ಲ, ಇದು ಒಂದು ಹುಕ್ಸ್ ಹಚ್ಚಬೇಕು. ಕಟ್ ಮತ್ತು ಮಕ್ಕಳು ಮುಕ್ಕೋತಾರ ಅಂಥೇಳಿ ಅವ್ರಿಗೆ ಅಡುಗೆ ಮಾಡ್ಕೊಂಡು ಮತ್ತು ಅವ್ರಿಗೆ ಉಣಿಸಿ ಮತ್ತು ಹುಕ್ಸ್ ಹಚ್ಕೊಂಡು ಅವಾಗೆ ಹಚ್ಚಿ ಮೊದಲೇ ಹಚ್ಚೀನಿ ರೀ. ದೇವ್ರ ಮುಂದೆ 20 7:30 8 ಹಾಕ್ಬಂದಿತ್ತು, ಅವಾಗ ಹಚ್ಚೀನಿ. ಶ್ರವಣಕುಮಾರ್ ಆರಾಮ ಮುಕ್ಕೊಂಡ್ ನೋಡಿ. ನಾನು 3 ಡೇ ಮಾಡಿ 11 ಆಗುತ್ತೋ 12 ಆಗುತ್ತೋ ಮಲ್ಕೋಬೇಕು ರೀ. ವಿಡಿಯೋನು ಬಿಡೋಂಗಿಲ್ಲ ಸ್ನೇಹಿತರೆ, ವಿಡಿಯೋನು ಮಾಡಲೇಬೇಕು. ಈಗ ಪೌಡ್ರ ಪೆಲ್ಲ ಹಚ್ಕೊಂಡು ನೋಡಿ. ಬರೀ ಈ ವಿಡಿಯೋಲಿ ಎಂಡ್ ಮಾಡ್ತೀನಿ, ಆ ವಿಡಿಯೋ ಸಿಗ್ತೀನಿ. ಬಾಯ್ ಸ್ನೇಹಿತರೆ, ಗುಡ್ ನೈಟ್.